ಉತ್ತರ ಪ್ರದೇಶದ ಆಮ್ರೋಹಾದಲ್ಲಿ ನಡೆದ ಘಟನೆಯೊಂದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾನ ಶೇಕ್ ಮಾಡ್ತಿದೆ. ಆಮ್ರೋಹಾದ 21 ವರ್ಷದ ಯುವಕನೊಬ್ಬನಿಗೆ ಇನ್ಸ್ಟಾಗ್ರಾಂನಲ್ಲಿ 40 ವರ್ಷದ ಆಂಟಿಯೊಬ್ಳು ಪರಿಚಯವಾಗಿದ್ಲು. ಈಕೆಗೆ ವಯಸ್ಸಾಗಿದ್ರು ನೋಡೋಕೆ ಚೆನ್ನಾಗೇ ಇದ್ಲು. ಇತ್ತ ಈ ಯುವಕ ಈಗಷ್ಟೇ ಪ್ರಾಯಕ್ಕೆ ಬಂದವನಂತಿದ್ದ. ಒಂದು ಆಂಗಲ್ನಿಂದ ನೋಡೋಕೆ ಚಾಕ್ಲೇಟ್ ಬಾಯ್ ಥರ ಇರೋ ಇವನು ಇಂಜಿನಿಯರಿಂಗ್ನ ಮುಗಿಸಿ ಕೆಲಸ ಹುಡುಕೋ ಭರದಲ್ಲಿದ್ದ. ಫ್ರೆಶ್ ಆಗಿ ಕೆಲಸ ಮಾಡಬೇಕು ಅಂತ ಪ್ರಯತ್ನಿಸ್ತಿದ್ದ. ಜೀವನದಲ್ಲಿ ಒಳ್ಳೆ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಚೆನ್ನಾಗಿ ಸೆಟ್ಲ್ ಆಗಬೇಕು ಅಂತ ಕನಸು ಕಂಡಿದ್ದ. ಆದರೆ ಇವನ ಅದೃಷ್ಟ ಇನ್ಸ್ಟಾಗ್ರಾಮ್ ಮೂಲಕ ಖುಲಾಯಿಸಿತು. ಇನ್ಸ್ಟಾಗ್ರಾಂನಲ್ಲಿ ಈಕೆ ಇವನಿಗೆ ಪರಿಚಯವಾಗಿದ್ಲು. ಮೊದಲು ಪರಸ್ಪರ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ರು. ನಂತರ ಇಷ್ಟಪಡೋಕೆ ಶುರು ಮಾಡಿದ್ರು. ಇಲ್ಲಿಂದ ಈ ಯುವಕ ಆಂಟಿಯನ್ನ ಮೀಟ್ ಮಾಡ್ತಾ ಇವಳಿಗೆ ಹತ್ತಿರವಾಗಿದ್ದ. ಇವನಿಗೆ 21 ವರ್ಷವಾದ್ರೆ ಈಕೆಗೆ 40 ವರ್ಷ ವಯಸ್ಸು. ಇಬ್ಬರಿಗೂ 19 ವರ್ಷ ಏಜ್ ಗ್ಯಾಪ್ ಇತ್ತು. ಆದ್ರೂ ಆಂಟಿ ಅಂದಕ್ಕೆ ಇವನು ಮನಸೋತಿದ್ದ. ಆಂಟಿ ಸಹ ಯುವಕನ ಮನಸ್ಸು ಅಂದ ಹಾಗೂ ಇವನು ತೋರಿಸ್ತಿದ್ದ ಪ್ರೀತಿಗೆ ಲವ್ ಅಲ್ಲಿ ಬಿದ್ದಿದ್ಲು. ಆದ್ರೆ ಇಲ್ಲೇ ಇನ್ನೊಂದು ಟ್ವಿಸ್ಟ್ ಕೂಡ ಎದುರಾಗಿತ್ತು. ಈ ಆಂಟಿಗೆ ಮದುವೆಯಾಗಿ ಗಂಡ ಸತ್ತು ಹೋಗಿದ್ದ. ಈಕೆಗೆ ಮಕ್ಕಳು ಸಹ ಇರ್ಲಿಲ್ವಂತೆ. ಆಗ್ಲೇ ಕೆಲಸ ಹುಡುಕೋ ಭರದಲ್ಲಿದ್ದ ಈ ಹುಡುಗನಿಗೆ ಆಂಟಿ ಸಿಕ್ಕಿದ್ಲು. ಒಂದು ದಿನ ಸಂಜೆಯಾದ್ರೂ ಮಗ ಮನೆಗೆ ಬಂದಿರಲಿಲ್ಲ. ಇದರಿಂದ ಇವನ ತಾಯಿ ಮಗನಿಗೆ ಫೋನ್ ಮಾಡಿದ್ರೆ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ದ. ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಹೇಳಿದ್ದಕ್ಕೆ ತಾಯಿ ಕೂಡ ಸರಿ ಅಂತ ಫೋನ್ ಇಟ್ಟಿದ್ಲು. ಆದ್ರೆ ಮಾರನೇ ದಿನ ಕೂಡ ಮಗ ಅದೇ ಮಾತನ್ನ ಹೇಳಿದ್ದ. ನಂತರ ಇವನಿಗೆ ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚಬಲ್ ಅಂತ ಬರ್ತಿತ್ತು. ಇದರಿಂದ ಇವನ ತಂದೆ ತಾಯಿ ಕಂಗಾಲಾಗಿದ್ರು. ಇವನಿಗೆ ತನ್ನ ತಂದೆಯನ್ನ ಕಂಡ್ರೆ ಎಲ್ಲಿಲ್ಲದ ಭಯವಿತ್ತು. ಆದ್ರೆ ಈ ಗ್ಯಾಪ್ ಅಲ್ಲಿ ಇವನು ತಂದೆಯಾಗೋಕೆ ಹೊರಟಿದ್ದ. ಆಗ್ಲೇ ತಮ್ಮ ಮಗ ಯಾರನ್ನೋ ಲವ್ ಮಾಡಿ ಹೊರಟು ಹೋಗಿದ್ದಾನೆ ಅಂತ ಇವನ ತಂದೆ ತಾಯಿ ಭಾವಿಸಿದ್ರು. ಆಗ್ಲೇ ತನ್ನ ತಾಯಿ ಮಗನಿಗೆ ಒಂದು ಮೆಸೇಜ್ ಕಳಿಸಿದ್ಲು. ನಿನಗೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಿದೆ. ಮೆಸೇಜ್ ನೋಡಿದ ತಕ್ಷಣ ಕಾಲ್ ಮಾಡು. ನೀನು ಈವರೆಗೆ ಮನೆಗೆ ಬಂದಿಲ್ಲ. ನಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ತಾಯಿ ಮಗನಿಗೆ ಮೆಸೇಜ್ ಮಾಡಿದ್ಲು. ಅತ್ತ ತಾಯಿಯ ಮೆಸೇಜ್ ನೋಡಿದ ಆ ಯುವಕ ತಕ್ಷಣವೇ ಫೋನ್ ಮಾಡಿದ್ದ. ಹೀಗೆ ಫೋನ್ ಮಾಡಿದವನು ತನ್ನ ತಾಯಿಗೆ ನಡೆದ ವಿಷಯವನ್ನ ಹೇಳಿದ. ತಾನು ಮದುವೆಯಾಗಿರೋದಾಗಿ, ಹೆಂಡತಿ ಜೊತೆ ಆಗ್ರಾದಲ್ಲಿ ವಾಸ ಮಾಡ್ತಿರೋದಾಗಿ ಹೇಳಿದ್ದ. ಆಗ್ಲೇ ನೀನು ಬಿಟ್ರೆ ನನ್ನ ಹತ್ರ ಇನ್ನು ಯಾರು ಬರಬಾರ್ದು ಅಂತ ತಾಯಿಗೆ ಕಂಡೀಷನ್ ಹಾಕಿದ್ದ. ನೀನು ಬಿಟ್ಟು ಬೇರೆ ಯಾರಾದ್ರೂ ಬಂದ್ರೆ ನಾನು ಪ್ರಾಣಹರಣ ಮಾಡ್ಕೊಳ್ತೀನಿ ಅಂತಾನು ಹೆದರಿಸಿದ್ದ. ಇದರಿಂದ ಈ ಯುವಕನ ತಾಯಿ ಭಯ ಪಟ್ಟು ಸುಮ್ಮನಾಗಿದ್ಲು. ಮಗನ ಪ್ರೀತಿಗೆ ಸರಿ ಎಂದಿದ್ಲು. ಸೊಸೆಯನ್ನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿದ್ಲು. ಆದ್ರೆ ಇದಕ್ಕೆ ಇವನು ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಇದರಿಂದ ಇವನ ತಾಯಿನೇ ಮಗ ಹೇಳಿದ ಅಡ್ರೆಸ್ಗೆ ಸೊಸೆಯನ್ನ ನೋಡೋಕೆ ಅಂತ ಬಂದಿದ್ಲು. ಮಗ ಎಲ್ಲಿದ್ರೂ ಸುಖವಾಗಿರ್ಬೇಕು ಅಂತ ಇವನನ್ನು ಹುಡುಕೊಂಡು ದೆಹಲಿಯ ಆಗ್ರಾಕ್ಕೆ ಇವನ ತಾಯಿ ಬಂದಿದ್ಲು. ಮಗನಿಗೆ ನಾನು ಆಗ್ರಾಗೆ ಬಂದಿರೋದಾಗಿ ಹೇಳಿದ್ಲು. ಆಗ ಇವನೇ ತಾಯಿಗೆ ಕ್ಯಾಬ್ನ ಬುಕ್ ಮಾಡಿ ಮನೆಗೆ ಕರೆಸಿಕೊಂಡಿದ್ದ. ಸೀದಾ ಇವನ ತಾಯಿ ಮನೆಗೆ ಬಂದು ಸೊಸೆಯನ್ನ ಹುಡುಕಾಡಿದ್ಲು. ಹೀಗೆ ಇವನ ತಾಯಿ ಮನೆಗೆ ಬರ್ತಿದ್ದಂತೆ ಒಬ್ಬ ಮಹಿಳೆ ಎದುರಾಗಿದ್ಲು. ಆಗ ಈಕೆಯನ್ನ ನೋಡಿ ಇವನ ತಾಯಿ ಆಶ್ಚರ್ಯಗೊಂಡಿದ್ಲು. ತಾಯಿನೇ ಹೀಗಿದ್ರೆ ಇನ್ನು ಈಕೆ ಮಗಳು ಇನ್ನೆಷ್ಟು ಚೆನ್ನಾಗಿರ್ಬೇಡ. ನನ್ನ ಮಗ ಒಳ್ಳೆ ಹುಡುಗಿಯನ್ನೇ ಲವ್ ಮಾಡಿ ಮದುವೆಯಾಗಿದ್ದ ಅಂತ ಭಾವಿಸಿದ್ಲು. ಇವನ ತಾಯಿ ಸೊಸೆಯಲ್ಲಿ ಅಂತ ಕೇಳಿದ್ಲು. ಆಗ ಇವನು ಈಕೆಯನ್ನು ತೋರಿಸಿ ಇವಳೇ ನಿನ್ನ ಸೊಸೆ ಅಂತ ಅಂದಿದ್ದ. ಈ ಮಾತನ್ನ ಕೇಳಿದ ಇವನ ತಾಯಿಗೆ 1 ಸೆಕೆಂಡ್ ಕರೆಂಟ್ ಹೊಡೆದಂತಾಗಿತ್ತು. ನೋಡೋಕೆ ಚೆನ್ನಾಗಿದ್ರು ಈಕೆ ಹೆಚ್ಚು ಕಡಿಮೆ ತನ್ನ ವಯಸ್ಸೇ ಅಂತ ಭಾವಿಸಿದ್ಲು. ಆಗ ಕೂಡ್ಲೆ ಇವನ ತಾಯಿ ಮಗನನ್ನ ತರಾಟೆಗೆ ತಗೊಂಡಿದ್ಲು. ಈ ವಯಸ್ಸಾದವಳನ್ನ ಹೇಗೆ ಮದುವೆಯಾದೆ, ನಿನಗೇನಾದ್ರೂ ಬುದ್ಧಿ ಇದೆಯಾ ಅಂತ ಮಗನಿಗೆ ಜಾಡಿಸಿದ್ಲು. ಆಗ್ಲೇ ಇವನು ತಾಯಿಯ ವಿರುದ್ಧ ತಿರುಗಿ ಬಿದ್ದಿದ್ದ. ಇವಳು ನನ್ನ ಹೆಂಡತಿ, ಇವಳನ್ನ ಏನಾದ್ರೂ ಅಂದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ತಾಯಿಗೆ ವಾರ್ನಿಂಗ್ ಕೊಟ್ಟಿದ್ದ. ಅಲ್ಲದೆ ನಾನು ಜೀವನ ಪೂರ್ತಿ ಇವಳ ಜೊತೆನೆ ಇರ್ತೀನಿ ಅಂತ ಹೇಳಿದ್ದ. ಇದರಿಂದ ತಾಯಿ ದೊಡ್ಡದಾಗಿ ಗಲಾಟೆಯನ್ನ ಮಾಡಿದ್ಲು. ಮನೆಯಲ್ಲಿ ಕೂತು ಕಣ್ಣೀರು ಹಾಕಿದ್ಲು. ಆದ್ರೂ ಮಗ ಮಾತ್ರ ತನ್ನ ಹೆಂಡತಿಯನ್ನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದ. ತನ್ನ ಮಗನನ್ನ ಬಿಟ್ಟು ಬಿಡುವಂತೆ ಈಕೆ ಅಂಗಲಾಚಿದ್ಲು. ಆದ್ರೆ ಅಲ್ಲಿಗಾಗ್ಲೇ ಇಬ್ರು ಮದುವೆಯಾಗಿದ್ದಾಗಿ ಈ ಆಂಟಿ ಹೇಳಿದ್ಲು. ಅಲ್ಲದೆ ಈಗ ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗುವಿಗೆ ನಿನ್ನ ಮಗನೇ ಅಪ್ಪ ಅಂತಾನು ಹೇಳಿದ್ಲು. ಇದರಿಂದ ಆಕೆ ಇನ್ನಷ್ಟು ಶಾಕ್ಗೆ ಒಳಗಾಗಿದ್ಲು.
ಗಂಡನಿಗೆ ಫೋನ್ ಮಾಡಿದ ಈ ಯುವಕನ ತಾಯಿ ಮಗನ ಲವ್ ವಿಚಾರವನ್ನ ಹೇಳಿದ್ಲು. ಆಗ ಇವನ ತಂದೆ ಕೂಡ ಶಾಕ್ ಆಗಿದ್ದ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಇವನು ಮನೆಗೆ ವಾಪಸ್ ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದ. ಕೊನೆಗೆ ಕಣ್ಣೀರು ಹಾಕ್ತಾ ತಾಯಿಯೊಬ್ಳೆ ಮನೆಗೆ ಬಂದಿದ್ಲು. ಅಲ್ಲಿಗಾಗ್ಲೇ ಈ ವಿಷಯ ಹೊರಗೆ ಬಂದು ಸಖತ್ತಾಗಿ ವೈರಲ್ ಆಗಿತ್ತು. ಈ ಯುವಕ ಕೂಡ ತನ್ನ ಸ್ನೇಹಿತರ ಹತ್ರ ನಡೆದ ವಿಷಯವನ್ನ ಹೇಳ್ಕೊಂಡಿದ್ದ. ಇದರಿಂದ ಆಂಟಿಯ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಫೇಮಸ್ ಆಗಿ ಹೋಗಿತ್ತು. ಆದ್ರೆ ಇವರಿಬ್ಬರ ಹೆಸರು ಹಾಗೂ ಬ್ಯಾಕ್ ಗ್ರೌಂಡ್ ಮಾತ್ರ ಎಲ್ಲೂ ಹೊರಗೆ ಬಂದಿರಲಿಲ್ಲ. ಕೊನೆಗೆ ಇನ್ಸ್ಟಾಗ್ರಾಮ್ನಿಂದ ಇಲ್ಲಿ ಒಬ್ಬರ ಜೀವನ ಹಾಳಾಯ್ತು ಅಂತ ಕೆಲವರು ಅಭಿಪ್ರಾಯ ಪಟ್ಟರು. ಇನ್ನು ಕೆಲವರು ಇವನು ಒಳ್ಳೆ ಜೀವನವನ್ನ ಹಾಳು ಮಾಡ್ಕೊಂಡ, ತನಗಿಂತಲೂ 19 ವರ್ಷ ದೊಡ್ಡವಳನ್ನ ಮದುವೆಯಾಗಿ ಈಗ ಇವನೇ ಇವಳನ್ನ ಸಾಕ್ಬೇಕು ಅಂತ ಕಾಮೆಂಟ್ಗಳನ್ನ ಸಹ ಮಾಡಿದ್ರು. ಅಲ್ಲದೆ ಈ ಆಂಟಿ ಸದ್ಯಕ್ಕೆ ಪ್ರೆಗ್ನೆಂಟ್ ಆಗಿರೋದು ನೋಡಿ ಎಲ್ಲರೂ ಶಾಕ್ ಕೂಡ ಆಗಿದ್ದಾರೆ. ಈ ಯುವಕನ ಕೃಪೆಯಿಂದ ಸದ್ಯಕ್ಕೆ ಆಂಟಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಇನ್ನೇನು ತನ್ನ ಜೀವನ ಮುಗಿದೇ ಹೋಯ್ತು ಅನ್ಕೊಳ್ಳುವಾಗ್ಲೇ ಈಕೆಗೆ ಹೊಸ ಜೀವನ ಸಿಕ್ಕಿದ್ದು ನೋಡಿ ಖುಷಿಯಲ್ಲಿ ತೇಲಾಡಿ ಹೋಗಿದ್ದಾಳೆ. 21 ವರ್ಷದ ಯುವಕನ ಜೊತೆ ತನ್ನ ಜೀವನವನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿ ಇದೀಗ ತಾಯಿ ಕೂಡ ಆಗ್ತಿದ್ದಾಳೆ. ಆದ್ರೆ ಮುಂದಕ್ಕೆ ಇವರ ಜೀವನ ಹೇಗಿರುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ. 1-2 ತಿಂಗಳಲ್ಲಿ ಇವಳ ಮೇಲೆ ಇವನಿಗೆ ಇಂಟ್ರೆಸ್ಟ್ ಕಡಿಮೆಯಾಗಿ ಇಬ್ರು ಬೇರೆ ಬೇರೆಯಾಗ್ತಾನೆ ಅಂತಾನು ಕೆಲವರು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.